ಹಾಯ್ ಎವ್ರಿವನ್, ಏನು ಗೊತ್ತಾ, ವಿಜಯನಗರ್ ನಿಯರ್ ಬೈ RPC ಲೇಔಟ್ ಇದೆಯಲ್ಲ, ಅಲ್ಲಿ ಹಂಪಿ ನಗರ್ ಅಂತಿದೆ. ಆ ಹಂಪಿ ನಗರ್ ಬಸ್ ಸ್ಟಾಪ್ ನಿಯರ್ ಬೈ ಈ ಒಂದು ಕಾರ್ನ್ ಮೇಳ ಬಂದಿತ್ತು. ಈ ಒಂದು ಕಾರ್ನ್ ಮೇಳದಲ್ಲಿ ಸುಮಾರಷ್ಟು ಐಟಮ್ಗಳು ಅವೈಲೇಬಲ್ ಇತ್ತು, ಅಂದರೆ ಫ್ಯಾನ್ಸಿ ಐಟಮ್ಸು. ಈಗ ನಾವು ಯೂಶ್ವಲಿ ಏನು ಮಾಡ್ತೀವಿ, ಶಾಪಿಂಗ್ ಮಾಲ್ಗಳಲ್ಲಿ ಹೋಗಿ ಶಾಪ್ ಮಾಡ್ತೀವಿ. ಸೊ ಈ ಒಂದು ಮೇಳದಲ್ಲಿ ಅಲ್ಲಿ ಸಿಗುವಂತಹ ಸುಮಾರಷ್ಟು ಐಟಮ್ಸ್ಗಳು ಇಲ್ಲಿ ಕಡಿಮೆ ಪ್ರೈಸಲ್ಲಿರುತ್ತೆ. ಅಲ್ಲಿ ಸಿಗದೇ ಇರೋದು ಕೂಡ ಈ ಒಂದು ಮೇಳದಲ್ಲಿ ಸಿಗತ್ತೆ. ಸೊ ಹಾಗಿದ್ದಾಗ ನಾವು ಹೆಣ್ಮಕ್ಳು ಬಿಟ್ಬಿಡ್ತೀವಿ, ಕ್ಲಿಪ್ಸ್ ಅಂತೆ, ಹೇರ್ ಪಿನ್ ಅಂತೆ, ಬೇಕಾಗಿರೋ ರಿಬ್ಬನ್ಗಳಂತೆ, ಆ ಥರದ್ದೆಲ್ಲ ಶಾಪ್ ಮಾಡ್ತೀವಿ. ಸೊ ಮೇಳ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಏನು ಅಂದರೆ ಮಳೆ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಫಜೀತಿ ಮಾಡಿಬಿಡ್ತು. ಅದೊಂದು ಬಿಟ್ಟರೆ ಕೂಲಾಗಿತ್ತು, ಕಾಮಾಗಿತ್ತು, ತುಂಬ ಚೆನ್ನಾಗಿತ್ತು. ನಾವಂತೂ ಎಂಜಾಯ್ ಮಾಡಿದ್ವಿ. ನೀವೇನಾದರೂ ಹೋಗಿ ಎಂಜಾಯ್ ಮಾಡಿದ್ರಾ? ನೀವೇನಾದರೂ ವಿಸಿಟ್ ಮಾಡಿದ್ರಾ ಈ ಒಂದು ಮೇಳನ? ಎಲ್ಲ ಇದೆಲ್ಲ ಬಿಟ್ಟೆ ಕ್ಲಿಪ್ಸ್ ಎಲ್ಲ ಇದೆ. ಇಲ್ಲಿ ಪ್ಲೇನರ್ ಇಲ್ಲಿದೆ ನೋಡಿ. ಹಾಂ, ಪಿಂಕ್ ಕಲರ್ ಪಣ್ಣು ಇರೋ ಹೌಸ ಒಂದೇ ಇದೆ ಪಾಪ ಇರೇ. ಹಾ ಹಾ ಪಾಪ ಮಕ್ಕೇಕ್ ಈ ಒಂದು ಮೇಳಕ್ಕೆ ಬಂದು 5 to 10 ಮಿನಿಟ್ಸ್ ಆಗಲಿಲ್ಲ. ಯಪ್ಪ ಮಳೆ ಬಂತು. ಎಂಥ ಮಳೆ ಅಂತ ಅಂದರೆ ಸಿಕ್ಕಾಪಟ್ಟೆ ಜೋರಾಗಿತ್ತು. ಮೇಳದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಒಂದೊಂದು ಶಾಪ್ ಕಡೆ ನಿಂತ್ಕೊಂಡ್ಬಿಟ್ಟಿದ್ರು, ಅಷ್ಟು ಜೋರಾಗಿತ್ತು ಮಳೆ. ಬಟ್ ಮಳೆ ಇದ್ರೂ ಕೂಡ ಜನಗಳು ವೆಯ್ಟ್ ಮಾಡಿ ಅಲ್ಲೇ ನಿಂತು ಎಗೇನ್ ರೌಂಡ್ ಹೊಡೆದು ಎಗೇನ್ ಶಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಿಜವಾಗ್ಲೂ ಈ ಮೇಳಗಳಂದರೆ ಹೇಗನ್ಸುತ್ತೆ ಅಂದರೆ, ಊರ ಕಡೆ ಜಾತ್ರೆಗಳೆಲ್ಲ ಆಗುತ್ತಲ್ಲ, ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಂಡವರು ಈ ಒಂದು ಮೇಳಗಳಲ್ಲಿ ಓಡಾಡಿದರೆ ಆ ಫೀಲ್ ಇಲ್ಲಿ ಸಿಗತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಮಳೆ ಬಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅನ್ನೋದನ್ನು ಬಿಟ್ಟರೆ ಚೆನ್ನಾಗಿತ್ತು. ಮಳೆ ನಿಂತ ಮೇಲೆ ಸೊ ಪಕ್ಕದ ಲೈನ್ಗೆ ಹೋದ್ವಿ. ಅಲ್ಲೂ ಕೂಡ ಸುಮಾರಷ್ಟು ಫುಡ್ ಐಟಮ್ಗಳಿತ್ತು. ನಮಗೇನು ಬೇಕೋ ಅದನ್ನು ತಿಂದ್ವಿ. ಸೊ ಟೇಸ್ಟಿಯಾಗಿತ್ತು. ಕಾರ್ನ್ ಮೇಳ ಅಲ್ವಾ, ನಾನು ಕಾರ್ನ್ ಲವರ್ ಆಗಿರೋದ್ರಿಂದ ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಮೇಳನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ರಿಟರ್ನ್ ನಾವು ಪಿಜ್ಜಾ ಸೆಂಟರ್ಗೆ ಹೋಗ್ಬಿಟ್ಟು ಪಿಜ್ಜಾ ತಿಂದ್ಕೊಂಡು ನಾವು ಮನೆಗೆ ರಿಟರ್ನ್ ಆದ್ವಿ. ಒಟ್ಟಿನಲ್ಲಿ ಈ ಸಂಜೆ ಚೆನ್ನಾಗಿತ್ತು. ನೀವುಗಳು ಮೇಳಗಳನ್ನು ವಿಸಿಟ್ ಮಾಡ್ತೀರಾ, ಹೋಗ್ತೀರಾ, ಇಷ್ಟ ಆಗತ್ತಾ? ಸೊ ನಿಮ್ಮ ಒಪಿನಿಯನ್ ಹೇಗನ್ಸುತ್ತೆ ಹೇಳಿ. ನನಗಂತೂ ಮೇಳ ಇಷ್ಟ ಆಗುತ್ತೆ. ಸೊ ಮನೆ ನಿಯರ್ ಅಂದರೆ ನಮ್ಮ ಏರಿಯಾ ನಿಯರ್ ಎಲ್ಲಾದರೂ ಮೇಳ ಇದ್ದರೆ ಆ ಟೈಮಲ್ಲಿ ಫ್ರೀ ಇದ್ದರೆ ಖಂಡಿತ ವಿಸಿಟ್ ಮಾಡ್ತೀನಿ. ಇಲ್ಲ, ಬರೀ ಬಲೂನ್ 5 ಹೊಡಿಬೇಕಷ್ಟೇ. 5 ಹೊಡಿಲಿಲ್ಲ ಅಂದರೆ ಸಿಗಲ್ಲ. ಅಲ್ಲ, ಏನು ಸಿಗಲ್ವಾ? ಏನು ಸಿಗಲ್ಲ. ಹಂಗಿದ್ರೆ ಕಷ್ಟ, ನಿಜವಾಗ್ಲೂ ಕಷ್ಟ. ಪನ್ನೀರ್ ರೋಲ್ 80, ವೆಜ್ ರೋಲ್ 60. ತಿನ್ರಿ, ನಿಮಗೆ ಬೇಕಾದ್ರೆ ತಿನ್ನಿ. ನಾನು ತಿನ್ನಂಗಿಲ್ಲ, ಪನ್ನೀರು ತಿನ್ನಂಗಿಲ್ಲ. ನಾನು ಏನು ತಿನ್ನೋ ಆಗಿಲ್ಲ. ಅಪ್ಪ ಪನ್ನೀರ್ ತಿನ್ಬೋದು. ಯಾರು ಹೇಳಿ? ಏನು ತಿನ್ನೋ ಆಗಿಲ್ಲ. ಯಾರು ಹೇಳಿ? ದೊಡ್ಡ ಏನು ತಿಂತಿ ಪುಟ? ನೀವು ತಿನ್ನಿ. ಫುಡ್ಡು ಅದ್ಬಿಟ್ಟು ಏನು ಅಲ್ಲೇ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಿಂತ್ಕೊಂಡು ಏನಿದೆ ಹೊಟ್ಟೆ ನೋಡಿ. ತಗೊಳ ಚೂರು ತಗೊಳ್ಳ. ಸ್ವೀಟ್ ಅವ್ರನ್ನ ಸ್ವೀಟ್ ತಿನ್ಸ್ಬೇಡ. ಒಂಚೂರು ಸ್ವಲ್ಪಕ್ಕೇನ ತಿನ್ನಲ್ಲ ಮಮ್ಮ. ಅಷ್ಟೇ, ತುಂಬ ದಿನ ಆಗಿರುತ್ತೆ.